ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಚಿಕನ್ ಪೆಪ್ಪರ್ ಮಾಡ್ತಾ ಇದ್ದೇನೆ. ಇದನ್ನು ಮಾಡಲಿಕ್ಕೆ 1-2 ಸ್ಪೂನಷ್ಟು ಕರಿಮೆಣಸು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕೊತ್ತಂಬರಿಯನ್ನು ತಗೊಂಡಿದ್ದೇನೆ. ಇದೆಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ 1 ಸ್ಪೂನ್ ಸೋಂಪು, ಇದು ಕೂಡ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಈ ಮಸಾಲೆಗಳನ್ನೆಲ್ಲ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡಷ್ಟು ಫ್ಲೇವರ್ ಕೂಡ ತುಂಬ ಒಳ್ಳೆಯದಾಗಿರ್ತದೆ. ಈಗ ಫ್ರೈ ಮಾಡಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಂದು ಜಾರಿಗೆ ಹಾಕಿ ನೈಸಾಗಿ ಪೌಡರ್ ಮಾಡ್ಕೊಳ್ತೇನೆ. ನೋಡಿ, ಈ ಥರ ಆಗಿದೆ ನಮ್ಮ ಪೌಡರ್. ಈಗ ಒಂದು ಬಾಣಲೆಗೆ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ತೆಂಗಿನೆಣ್ಣೆ ಬಿಸಿ ಆದ ನಂತರ ಜಜ್ಜಿದ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಿದ್ದೇನೆ. ಈಗ ಇದಕ್ಕೇನೆ ಕರಿಬೇವು ಇದೆಲ್ಲ ಫ್ರೈ ಆಗಲಿ. ಈಗ 1-2 ಒಣಮೆಣಸು ಕೂಡ ಹಾಕ್ತೇನೆ, 1-2 ಕಾಯಿ ಮೆಣಸು, ಇದೆಲ್ಲ ಫ್ರೈ ಆಗಲಿ. ಈಗ ನಾನಿಲ್ಲಿ 3 ಈರುಳ್ಳಿ ತಗೊಂಡಿದ್ದೇನೆ, ಸಣ್ಣದು ಈರುಳ್ಳಿ ಕೂಡ ಫ್ರೈ ಆಗಲಿ. ಫ್ರೈ ಆಗಿದೆ. ಈಗ ಇದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡಿದಂಥ ಚಿಕನನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಒಮ್ಮೆ. ಇದೀಗ ಮಿಕ್ಸ್ ಆಗಿದೆ. ಇದಕ್ಕೀಗ ಸ್ವಲ್ಪ ಅರಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1-2 ಸ್ಪೂನಷ್ಟು ಉಪ್ಪು ಹಾಕಿದ್ದೇನೆ, ನೀವು ನೋಡಿಕೊಂಡು ಹಾಕಿ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಇದಕ್ಕೆ 1/2 ಲೋಟದಷ್ಟು ನೀರು ಸೇರಿಸ್ತಾ ಇದ್ದೇನೆ. ಈ ನೀರು ಹಾಕೋದ್ರಿಂದ ಚಿಕನ್ ತುಂಬ ಸಾಫ್ಟಾಗಿ ಬರ್ತದೆ. ಈಗ ಇದನ್ನು ಮುಚ್ಚಿಟ್ಟು 20 ನಿಮಿಷ ಬೇಯಿಸ್ಕೊಳ್ತಿದ್ದೇನೆ. ಈಗ ನೋಡಿ, ನಮ್ಮ ಚಿಕನ್ ಸೂಪರಾಗಿ ಬೆಂದಿದೆ. ಈಗ ಈ ಬೆಂದಂಥ ಚಿಕನಿಗೆ ಆಗಲೇ ಮಾಡಿಟ್ಟಂತಹ ಪೌಡರನ್ನು ಸೇರಿಸ್ತಾ ಇದ್ದೇನೆ. ಈಗ ಪೌಡರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕೊಮ್ಮೆ. ಈಗ ಇದನ್ನೊಂದು ಮುಚ್ಚಿಟ್ಟು 5 ನಿಮಿಷ ಬೇಯಿಸಲಿಕ್ಕೆ ಬಿಡುವ. ನೋಡಿ, ಈಗ ನಮ್ಮ ಪರ್ಫೆಕ್ಟಾಗಿ ಬೆಂದಿದೆ ನಮ್ಮ ಚಿಕನ್ ಪೆಪ್ಪರ್. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದರೆ ನಮ್ಮ ಚಿಕನ್ ಪೆಪ್ಪರ್ ರೆಡಿಯಾಗಿರ್ತದೆ. ಇದಂತೂ ದೋಸೆ, ಚಪಾತಿ ಅಥವಾ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.